ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ಗುರುಜಿ, ಸಾಕಷ್ಟು ವಿಚಾರ ಈಗ ಹೇಳಿದ್ರಿ ಅಲ್ಲ ನೀವು, ಭೂಕಂಪ ಅದೆಲ್ಲ ಕಳೆದ ಈ ಸ್ವಲ್ಪ ದಿನದ ಹಿಂದೆನೆ ಆ ದೊಡ್ಡ ಮಟ್ಟದಲ್ಲಿ ಭೂಕಂಪ ಆಗಿದೆ. ಆ್ಯಂಡ್ ಪ್ರತಿಯೊಂದು ವಿಚಾರಗಳು ಆಗಲೇ ಒಂದು ಸೂಚನೆ ಅಂತ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು, ಈ ರೀತಿ ಆಗುತ್ತೆ ಅಂತ. ಆ್ಯಂಡ್ ನೀವು ಅದನ್ನು ಮೊದಲೇ ಕೂಡ ಹೇಳಿದ್ದೀರಾ. ಸೊ ಹೌದಲ್ವಾ? ಹೌದು, ನಿಜ, 100% ನಿಜ ಮೇಡಮ್ ಅವರೇ. ಓಕೆ ಗುರುಜಿ, ಮತ್ತೊಂದು ಇವಾಗ ಹೇಳಿದ್ದೀವಿ ನಾವು ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ವರಮಹಾಲಕ್ಷ್ಮಿ ಎಲ್ಲ ಮಹಿಳೆಯರು ತುಂಬ ಖುಷಿಯಿಂದ ಇಷ್ಟಪಟ್ಟು ಅದ್ದೂರಿಯಿಂದ ಮಾಡೋ ಒಂದು ಹಬ್ಬ ಆಗಿದೆ. ಸೊ ಲಕ್ಷ್ಮೀ ಬಾರಮ್ಮ ಅಂತ, ನಿಮಗೂ ಕೂಡ ಲಕ್ಷ್ಮಿ ಸಾಕಷ್ಟು ತುಂಬ ಇಷ್ಟವಾದ ದೇವರು ಕೂಡ. ಸೊ ಈ ವರ್ಷ 21ನೇ ತಾರೀಕು ಆಗಸ್ಟಿಗೆ ಬಂದಿದೆ. ಸೊ ಆ ದಿನನೇ ಪ್ರಶಸ್ತವಾಗಿದೆಯಾ ಅಥವಾ ಬೇರೆ ದಿನ ಯಾವತ್ತಾದ್ರೂ ಮಾಡೋದಾ? ಹೇಗೆ ಮಾಡೋದು ಪೂಜೆ ಅಂತ ಹೇಳಿ ತಿಳಿಸೋದಾದ್ರೆ? ನೋಡಿ, ವರಮಹಾಲಕ್ಷ್ಮಿ ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರ 100%. ವರಮಹಾಲಕ್ಷ್ಮಿ, ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾನು ಟಿ ವಿಲಿ ಅನೌನ್ಸ್ಮೆಂಟ್ ಮಾಡಿದ್ದೆ ನಾನೇ ಫಸ್ಟು. 100% ಈ ಲಕ್ಷ್ಮಿ ಬಗ್ಗೆ ಎಲ್ಲ ನೀವು ಚಾನಲೆಲ್ಲ ತುಂಬ ದೊಡ್ಡ ಡಿಸ್ಕಷನ್ ಆಗಿದೆ. ಈ ವರ್ಷ ಸರಿ ಇಲ್ಲ, ಈ ಟೈಮ್ ಸರಿ ಇಲ್ಲ, ಈ ಟೈಮಲ್ಲಿ ಪೂಜೆ ಮಾಡಬೇಕು, ಇದನ್ನೆಲ್ಲನೂ ಸಾಕಷ್ಟು ನಾನು ಹೇಳ್ತಾ ಬಂದೆ. ಇದು ಇವತ್ತು ನೆನ್ನೆ ಬಂದಿದ್ದಲ್ಲ, ವರಮಹಾಲಕ್ಷ್ಮಿ ಹಬ್ಬನ ಟಿ ವಿಲಿ ಕಾನ್ಸೆಪ್ಟಾಗಿ ಮಾತಾಡಿದ್ದೆ ನಾನು ಫಸ್ಟು. ಖಂಡಿತ ಕೂಡ ಇದೆಲ್ಲ ಕೊನೆಗೆ ಒಂದು ದೊಡ್ಡ ಮಟ್ಟಿಗೆ ಡಿಸ್ಕಷನ್ ಎಲ್ಲ ಆಗಿಬಿಟ್ಟಿದೆ. ನನ್ನ ಪ್ರೋಗ್ರಾಮ್ಗೆಲ್ಲ ನಾನು ಬೇರೆಯವರೆಲ್ಲ ಫೋನಲ್ಲಿ ಐನಿ ತಗೊಂಡಿದ್ದಾರೆ 100%. ಈ ಥರ ಇದೇನು ಸರಿ ಇದೆ ಅಂತೀರ, ತಪ್ಪು ಅಂತಂದ್ರೆ 100% ಬೇರೆ ಜ್ಯೋತಿಷ್ಯರಿಗೂ ನನಗೂ ಲಾಟ್ ಆಫ್ ಡಿಪೆಂಡ್. ನಾನು ಯಾವುದೇ ಕಾರಣಕ್ಕೂ ಬೇರೆಯವ್ರದ್ದು ನಾನು ಒಪ್ಕೊಳಕ್ಕಲ್ಲ, ಅವ್ರ ಸಿದ್ಧಾಂತನೂ ಫಾಲೋ ಮಾಡಲ್ಲ. ಹಬ್ಬ ನೀವು ಫಾಲೋ ಮಾಡ್ತೀರ, ಅದರ ಹಬ್ಬದ ಜೊತೆಗೆ ಮುಹೂರ್ತವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿಲಿ ಕಳಸ ಹೂಡಿ ನೀವೇ ಪೂಜೆ ಮಾಡ್ತೀರ. ಒಂದು ವರಮಹಾಲಕ್ಷ್ಮಿ ಹಬ್ಬ ಸರಿಯಾಗಿರೋ ಟೈಮಲ್ಲಿ, ಸರಿಯಾಗಿರೋ ಗಳಿಗೆಯಲ್ಲಿ ನೀವು ಪೂಜೆ ಮಾಡಿಲ್ಲ, ನಿಮ್ಮ ಮನೆ ಮಠ ಎಲ್ಲ ಹಾಳಾಗಿ ಹೋಗ್ಬಿಡ್ತವೆ ಮತ್ತು ತೊಂದರೆ ಸಿಗಾಕೆ ಬಿಡ್ತಾರೆ. ಮುಹೂರ್ತ ಅನ್ನೋದು ಅಷ್ಟು ಸ್ಟ್ರಾಂಗ್ ಇರುತ್ತೆ. ಒಳ್ಳೆ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ರೆ ತುಂಬ ಶ್ರೀಮಂತರಾಗ್ತಾರೆ. ಹಾಗಾಗಿ ನನ್ನ ಹತ್ರ ತುಂಬ ಸಾಕಷ್ಟು ಫಾಲೋವರ್ಸ್ ಇದ್ದಾರೆ 100%. ವರಮಹಾಲಕ್ಷ್ಮಿ ಹಬ್ಬವನ್ನು ಕೇಳಿ, ಮುಹೂರ್ತವನ್ನು ಕೇಳಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾರೆ. ಮತ್ತು ಯಾವ್ಯಾವ ಥರದ್ದು ಯಾವ್ಯಾವ ಯೋಗದಲ್ಲಿ ಹೂವನ್ನಿಡಬೇಕು, ಯಾವ ಥರದೊಂದು ಪಾಸಿಟಿವ್ನ ಫಾಲೋ ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಇದೆ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಬಂದೈತಿ, ಅದ್ಭುತವಾಗೇ ಬಂದಿತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ಡೇಟು ಕೂಡ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕು ತುಂಬ ಚೆನ್ನಾಗಿದೆ. 21 ಬ್ಯೂಟಿಫುಲ್ ಆಗಿದೆ. 21/8/2026 ನಂಬರ್ 3 ಕಾಂಬಿನೇಷನ್ ಬರುತ್ತೆ, ತುಂಬ ಚೆನ್ನಾಗಿದೆ. ನಾವು ಕೂಡ ಅವತ್ತೇ ಮಾಡ್ತೀವಿ ನಮ್ಮ ಮನೆಯವರು, ನಮ್ಮ ವೈಫು. ನಾವು ಇವತ್ತು ಬೆಳಗ್ಗೆ ಅದನ್ನೇ ಡಿಸ್ಕಷನ್ ಮಾಡಿದ್ರು, ನಾನು, ನನ್ನ ಹೆಂಡತಿ, ನನ್ನ ಮಗಳೆಲ್ಲ. ನಾವು ವರಮಹಾಲಕ್ಷ್ಮಿ ಹಬ್ಬ ನಂಗೆ ತುಂಬ ದೊಡ್ಡ ಹಬ್ಬ, ನಮ್ಮ ಮನೇಲಿ ನಂಗೆ ತುಂಬ ದೊಡ್ಡ ಹಬ್ಬ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ನನ್ನ ತುಂಬ ದೊಡ್ಡ ಹಬ್ಬವಾಗಿರ್ತದೆ 100% ವರಮಹಾಲಕ್ಷ್ಮಿ ಹಬ್ಬ. ಅದೇ ಥರ 28ನಲ್ಲಿ ಕೂಡ 28ನೇ ತಾರೀಕು ಏನು ಮಾಡ್ಬೋದು 100%. 28 ಕೂಡ ನಿಮ್ಮ ಲೈಫಲ್ಲಿ ಅಷ್ಟು ಓಕೆ ಅನಿಸುತ್ತೆ. ಹಾಗಾಗಿ 28 ಕೂಡ ನಿಮ್ಮ ಲೈಫಲ್ಲಿ 50-50 ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. 100% 50-50 ಅನಿಸುತ್ತೆ. ಅದೇ ಥರ 4ನೇ ತಾರೀಕು ಕೂಡ ಯಾವುದೇ ಒಂದು ಮುಹೂರ್ತಗಳು ಚೆನ್ನಾಗಿಲ್ಲ. ಆದರೆ 11ನೇ ತಾರೀಕು ಚೆನ್ನಾಗಿರುತ್ತೆ, ಅದನ್ನ ನೀವು ಸೆಟ್ ಮಾಡ್ಕೋಬೇಕು. 11ನೇ ತಾರೀಕು ಕೂಡ ನೀವು ಸೆಟ್ ಮಾಡ್ಕೋಬೇಕು. ನನ್ನ ಒಂದು ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಬಂದಿರೋದು 21ನೇ ತಾರೀಕು. ಫಸ್ಟ್ ಡೇ ತುಂಬ ಚೆನ್ನಾಗಿದೆ. ಅವತ್ತು 2 ನಕ್ಷತ್ರ ಬರುತ್ತೆ, ಒಂದು ಶನಿ ನಕ್ಷತ್ರ ಮತ್ತು ಒಂದು ಬುಧನ ನಕ್ಷತ್ರ. ನೀವು ಖಂಡಿತ ಕೂಡ 21ನೇ ತಾರೀಕು ನೀವೆಲ್ಲರೂ ಕೂಡ ಮಾಡಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ಟೈಮಲ್ಲಿ ಮಾಡಬೇಕು, ಯಾವ ಗಳಿಗೆಯಲ್ಲಿ ಮಾಡಬೇಕು ಅನ್ನೋ ವರಮಹಾಲಕ್ಷ್ಮಿ ಹಬ್ಬವನ್ನು, ಇದು ನಮ್ಮಲ್ಲಿ ಒಂದು ಸಂಚಿಕೆಯನ್ನು ಮಾಡಿ, ಒಂದು ಮುಹೂರ್ತವನ್ನು ಮಾಡಿ, ಒಂದು ಗಳಿಗೆ ಅಂತ ಕೊಟ್ಟು ಒಂದು ಟೈಮಿಂಗ್ಸನ್ನು ನಾನು ಕೊಡ್ತೀನಿ 100%. ಇದನ್ನೆಲ್ಲವೂ ಕೂಡ ನನ್ನ ಸಂಸ್ಥೆಯಲ್ಲಿ ನೀವು ಕೇಳಿಸ್ಕೋಬೋದು. ಮತ್ತು ಖಂಡಿತ ಕೂಡ ಇದಕ್ಕೆಲ್ಲ ಪೇಮೆಂಟೇ ಇರುತ್ತೆ. ಯಾಕಂದರೆ ನಾನು ಒಂದು ಅಸ್ಟ್ರಾಲಜಿನ ನನ್ನ ಆಫೀಸನ್ನು ಒಂದು ಕಂಪ್ನಿ ಥರ ನಡೆಸ್ತಾ ಇದ್ದೀನಿ 100%. ಎಲ್ಲರೂ ಕೂಡ, ಯಾರೂ ಕೂಡ ಟಿ ವಿಲಿ ಬರೋರು, ನಿಮ್ಮ ಮನೆ ಅಕ್ಕಪಕ್ಕ ಇರೋರು ಯಾರೂ ಫ್ರೀ ಜ್ಯೋತಿಷ್ ಹೇಳಲ್ಲ. ದಯವಿಟ್ಟು ಯಾರೆಲ್ಲ ಫ್ರೀ ಕೇಳಬೇಕು ಅನ್ನೋರು ಯಾರೂ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಬೇಡಿ. ನಿಮ್ಮ ದುಡ್ಡು ಕೊಟ್ಟು ನಿಮ್ಮ ಜಾತಕ ಕೇಳಬೇಕು ಅನ್ನೋರು ಮಾತ್ರ ನೀವು ಫೋನ್ ಮಾಡಿ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಪಾಪ ಇವತ್ತು ಕೆಲಸದವ್ರು ಇಟ್ಕೊಂಡು ಸಂಬಳ ಕೊಡಬೇಕು, ನಾವು ಕೂಡ ತುಂಬ ಅದು ಟೆನ್ಷನ್ ಆಗುತ್ತೆ. ನೀವು ಲೈವಲ್ಲಿ ಏನು ಕೇಳ್ತಾರೆ ಇದನ್ನು ಫ್ರೀ ಇರುತ್ತೆ. ಬಾಕಿ ಟೈಮಲ್ಲಿ ನಿಮಗೆ ಜ್ಯೋತಿಷ್ಯ ಕೇಳಬೇಕು ಅಂತ ನನ್ನ ಸ್ಕ್ರೀನ್ ಮೇಲೆ ಹೋಗ್ತಂಥ ನಂಬರು, ತಳಗಡೆ ಹೋಗ್ತಿರೋಂಥ ನಂಬರ್ಗೆ ನಿಮ್ಮ ಫೀಸ್ ಇರುತ್ತೆ. ನಿಮ್ಮ ಏನೇ ಹೇಳಿದ್ರು ಕೂಡ ನಿಮ್ಮ ಫೀಸ್ ಇರುತ್ತೆ. ಯಾಕಂದರೆ ಯಾವುದೇ ಕಾರಣಕ್ಕೂ ನಾವು ಯಾವುದು ಫ್ರೀ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಟಿ ವಿಲಿ ಬರೋ ಟೈಮಲ್ಲಿ ಮಾತ್ರ ನಾವು ಫ್ರೀ ಹೇಳ್ತೀವಿ 100%. ಇದನ್ನು ಕಮರ್ಷಿಯಲ್ ಆಗಿ ತಿಳ್ಕೊತಿರೋ, ಮಾರ್ಕೆಟಿಂಗಾಗಿ ತಿಳ್ಕೊತಿರೋ ಗೊತ್ತಿಲ್ಲ. ಇನ್ನು ಬೇರೆ ಟೈಮಲ್ಲಿ ನೀವೇನೇ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ರು ಕೂಡ ಎಲ್ಲರೂ ಕೂಡ ನೀವು ಆನ್ಲೈನ್ ಕೇಳಬೇಕು ಅನ್ನೋರಿಗೆಲ್ಲರೂ ಕೂಡ ಈ ಶನಿವಾರ ದಿವಸ ಫ್ರೀ ಕೊಟ್ಟಿದ್ದೀನಿ, ಒಂದು ಡೇಟನ್ನು ಕೊಟ್ಟಿದ್ದೀನಿ. ಅದೇ ಥರ
ಪ್ರತಿ ಬುಧವಾರ ಆನ್ಲೈನ್ ನಿಮ್ಮ ಊರಲ್ಲಿ ನೀವು ಇರ್ತೀರ, ನೀವು ದುಬೈ ಇರ್ತೀರ, ವಾರಕ್ಕೆ ಒಂದು ದಿವಸ ಬುಧವಾರ ದಿವಸ ಮಾತ್ರ ಆನ್ಲೈನ್ ಜ್ಯೋತಿಷವನ್ನು ಹೇಳ್ತೀವಿ. ಅದಕ್ಕೂ ಕೂಡ ನೀವು ಫೀಸ್ ಕಟ್ಟೇ ಕೇಳಬೇಕಾಗತ್ತೆ. ಮತ್ತು ಬಾಕಿ ಟೈಮಲ್ಲಿ ನನ್ನ ನಂಬರ್ ಸಿಗುತ್ತೆ, ಎಲ್ಲೋ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಮತ್ತೊಂದರೆ ನೀವು ಖಂಡಿತ ಅಲ್ಲಿ ಕೂಡ ನಮ್ಮ ಸ್ಟಾಫ್ ಫೋನ್ ಮಾಡಿ ದಯವಿಟ್ಟು ದುಡ್ಡನ್ನು ಹಾಕಿ ಅಂತಲೇ ಹೇಳ್ತಾರೆ. ಯಾಕಂದರೆ ಅವರೆಲ್ಲ ಸಂಸ್ಥೆ ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು, ಸಂಸ್ಥೆ ಥರ ನಡೆಸ್ತಾ ಇದ್ದೀನಿ. ನಾನೊಂದು ಕಂಪ್ನಿ ಥರನೇ ಅಸ್ಟ್ರಾಲಜಿ ನಡೆಸ್ತಾ ಇದ್ದೀನಿ. ಯಾವುದೇ ಒಂದು ವಿಷಯನೂ ಕೂಡ ನಾನು ಸೀರಿಯಸ್ಸಾಗಿ ಜವಾಬ್ದಾರಿಯಾಗಿ ಮಾತಾಡಿರ್ತೀನಿ 100%. ನಾನು ಹೇಳೋ ಮಾತಿಗೆ ಈ ಪ್ರಪಂಚದಲ್ಲಿ ನಾನು ಅಷ್ಟು ನಿಜ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರೂ ಕೂಡ ನಂಗೆ ಫೋನ್ ಮಾಡಬೇಡಿ. ಯಾಕಂದರೆ ಫೋನ್ ಮಾಡಬೇಕು ಅಂದಾಗ ಲೈವಲ್ಲಿ ಗ್ಯಾರಂಟಿ ಟಿ ವಿನ ಏನು ನಂಬರ್ ಬರ್ತಾಯಿದೆ 080 ಇದು ನಿಮಗೆ ಫ್ರೀ ಕಾಲ್ ಆಗಿರುತ್ತೆ. ಅದ್ರ ಮೇಲ್ಗಡೆ ನನ್ನ ನಂಬರ್ಸ್ಗಳು ಪರ್ಮನೆಂಟಾಗಿ ಬರೋದು. ನನ್ನೊಬ್ಬನಂತಲ್ಲ ರೀ, ಎಲ್ಲ ಟಿ ವಿಲಿ ಬರೋರು ಯಾರೂ ಫ್ರೀ ಹೇಳಲ್ಲ. ನಿಮ್ಮ ಮನೆ ಪಕ್ಕದ ಮನೆಯವರು ಫ್ರೀ ಮಾಡಲ್ಲ.